ಅನ್ನದಾತ ರೈತ ಕೇಳೋರೇ ಇಲ್ಲ ಸಮಸ್ಯೆಗಳು ಏನು ಅಂತ ಕೈಯಲ್ಲಿ ಪಹಣಿ ಆಧಾರ್ ಕಾರ್ಡ್ ರೈತನ ಆಸೆಗೆ ಈಗ ನೋಟ ಕೈಯಲ್ಲಿ ಪಹಣಿ ಆಧಾರ್ ಕಾರ್ಡ್ ರೈತರ ಆಸೆಗಣ್ಣಿನ ನೋಟ ರಸಗೊಬ್ಬರಕ್ಕಾಗಿ ರೈತರ ಪರದಾಟ ಮೈ ಜುಮ್ಮೆನ್ನಿಸ್ತಾ ಇದೆ ಈ ಒಂದು ದೃಶ್ಯ ಕ್ಯೂನಲ್ಲಿ ನಿಂತು ಸುಸ್ತಾಗಿ ಚಪ್ಪಲು ಇಟ್ಟು ಕಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಘಟನೆ ನಡೆದಿದ್ದು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಬೆಳಗ್ಗೆಯಿಂದಲೂ ಕೂಡ ರೈತ ಸಂಪರ್ಕ ಕೇಂದ್ರದ ಮುಂದೆ ವೇಟಿಂಗ್ ಮಾಡ್ತಾ ಇರುವಂತದ್ದು ಊಟ ನಿದ್ದೆ ಬಿಟ್ಟು 9 ರಿಂದ 10 ಗಂಟೆಗಳು ಕ್ಯೂನಲ್ಲಿ ನಿಂತಿದ್ದಾರೆ ರೈತರು ಸರದಿಯಲ್ಲಿ ನಿಂತು ಸಾಕಾಗಿ ಕೊನೆಗೊಂದು ಉಪಾಯ ಮಾಡಿದ್ದಾರೆ ನಿಲ್ಲೋಕಾಗದೆ ಚಪ್ಪಲಿಯನ್ನ ಇಟ್ಟು ನೋಡ್ರಿ ನಮ್ ಕ್ಯೂ ಅಂತ ಇದ್ದಾರೆ ರೈತರ ಸಪ್ಪೆ ಮೋರೆ ಆದ್ರೂ ಕೂಡ ಛಲ ಬಿಡದೆ ಚಪ್ಪಲಿಗಳ ಸರದಿ ಹಲವು ಹಳ್ಳಿಗಳಿಂದಲೂ ಬಂದ ನೂರಾರು ಜನ ಅನ್ನದಾತರು ಬಿತ್ತನೆ ಬೀಜಕ್ಕೂ ಪರದಾಟ ಈಗ ರಸಗೊಬ್ಬರಕ್ಕೂ ಪೀಕಲಾಟ ಶುರುವಾಗಿದೆ ಈ ಕಾರಣದಿಂದಲೇ ಬೃಹತ್ ನಗರಗಳತ್ತ ಅನ್ನದಾತರು ಮುಖ ಮಾಡ್ತಾ ಇರುವಂತದ್ದು ಅನ್ನದಾತ ರೈತ ಸಮಸ್ಯೆಯನ್ನ ಕೇಳೋರು ಯಾರು ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು ಕೈನಲ್ಲಿ ಪಹಣಿ ಆಧಾರ್ ಕಾರ್ಡು ಹಿಡ್ಕೊಂಡು ನಿಂತಿದ್ದಾರೆ ಕೈನಲ್ಲಿ ರೈತರು ರಸಗೊಬ್ಬರಕ್ಕಾಗಿ ರೈತ ಪರದಾಟ ನಡೆಸ್ತಾ ಇರುವಂತಹ ದೃಶ್ಯ ಮೈ ಜುಮ್ಮೆನಿಸುತ್ತೆ ಕ್ಯೂನಲ್ಲಿ ನಿಂತು ಸುಸ್ತಾಗಿ ಚಪ್ಪಲಿಯನ್ನ ಇಟ್ಟು ಕಾಯುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ ಈ ಒಂದು ಘಟನೆ ನಡೆದಿದೆ ಬೆಳಗ್ಗೆಯಿಂದಲೂ ಕೂಡ ರೈತ ಸಂಪರ್ಕ ಕೇಂದ್ರದ ಮುಂದೆಯೇ ಈಗ ವೇಟಿಂಗ್ ಮಾಡ್ತಾ ಇರುವಂತದ್ದು ಊಟ ನಿದ್ದೆಯನ್ನ ಬಿಟ್ಟು 9 ರಿಂದ 10 ಗಂಟೆಗಳ ಕಾಲ ಕ್ಯೂನಲ್ಲಿಯೇ ನಿಂತಿದ್ದಾರೆ ರೈತರು ಸರದಿಯಲ್ಲಿ ನಿಂತು ಸಾಕಾಗಿ ಕೊನೆಗೊಂದು ಉಪಾಯ ಮಾಡಿರುವಂತದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು ನೀವು ರೈತರು ಸರತಿ ಸಾಲಾಗಿ ತಮ್ಮ ಚಪ್ಪಲಿಗಳನ್ನ ಇಟ್ಟಿದ್ದಾರೆ 9 ರಿಂದ 10 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ ನಿಂತು ಸಾಕಾಗಿ ಕೊನೆಗೊಂದು ಉಪಾಯ ಮಾಡಿರುವಂತದ್ದು ಈ ಒಂದು ಚಪ್ಪಲಿ ಸರತಿ ಸಾಲು ತಮ್ಮ ಚಪ್ಪಲಿಗಳನ್ನ ಇಟ್ಟು ಬೇರೆಡೆ ಹೋಗಿ ನೆರಳಲ್ಲೋ ಅಥವಾ ಬೇರೆಗಡೆ ಎಲ್ಲೋ ಕುಳಿತಿರುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ರಸಗೊಬ್ಬರಕ್ಕಾಗಿ ಈಗ ರೈತ ಪರದಾಟ ನಡೆಸ್ತಾ ಇರುವಂತಹ ದೃಶ್ಯ ಇದು ಮೈ ಜುಮ್ಮೆನ್ನಿಸ್ತಾ ಇದೆ ನೋಡಿ ರೈತರು ರಸಗೊಬ್ಬರಕ್ಕಾಗಿ ಯಾವ ರೀತಿಯಾಗಿ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಕ್ಯೂನಲ್ಲಿ ನಿಂತು ಸಾಕಾಗಿ ಹೋಗಿದೆ ಹಾಗಾಗಿ ಅವರು ಒಂದು ಉಪಾಯ ಮಾಡಿದ್ದು ಚಪ್ಪಲಿಯನ್ನ ಇಟ್ಟಿದ್ದಾರೆ ಸರತಿ ಸಾಲಾಗಿ ಚಪ್ಪಲಿಯನ್ನ ಇಟ್ಟಿದ್ದಾರೆ ಜೊತೆಗೆ ಅವರ ಬ್ಯಾಗ್ಗಳನ್ನ ಕೂಡ ಇಟ್ಟಿರುವಂತದ್ದು ಎಲ್ಲಾದ್ರೂ ಲೈನ್ ಮಿಸ್ ಆಗ್ಬಿಟ್ರೆ ಆಮೇಲೆ ಯಾಕೆ ಗಲಾಟೆ ಮಾಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದು ಅವರು ಚಪ್ಪಲಿಯನ್ನು ಇಟ್ಟಿದ್ದಾರೆ ಸುಮಾರು ದೂರದಷ್ಟು ತಮ್ಮ ಚಪ್ಪಲಿಗಳನ್ನ ಇಟ್ಟಿರುವಂಥದ್ದು ಅನ್ನದಾತರ ಗೋಳು ಕೇಳೋರು ಯಾರೂ ಇಲ್ಲ ಅನ್ನುವಂಥದ್ದು ಕೈನಲ್ಲಿ ಪಹಣಿ ಆಧಾರ್ ಕಾರ್ಡು ಇಟ್ಕೊಂಡು ರೈತರು ಕ್ಯೂನಲ್ಲಿ ನಿಂತಿದ್ರು ಬರೋಬ್ಬರಿ 8 ರಿಂದ 9 10 ಗಂಟೆಗಳ ಕಾಲ ಕ್ಯೂನಲ್ಲಿ ನಿಂತಿದ್ದಾರೆ ರಸಗೊಬ್ಬರವನ್ನ ಪಡೆದುಕೊಳ್ಳೋದಕ್ಕೆ ಬಿತ್ತನೆ ಬೀಜ ಅಂತೂ ಕೂಡ ಅದ್ರದ್ದು ಒಂದು ಕತೆ ಆದ್ರೆ ಈಗ ರಸಗೊಬ್ಬರದ ಮತ್ತೊಂದು ಕತೆ ಆಗ್ತಾ ಇದೆ ರೈತರ ಸಮಸ್ಯೆ ಕೇಳೋರು ಯಾರು ಇಲ್ಲ ಅನ್ನುವಂಥದ್ದು ಇನ್ನು ಕೃಷಿ ಸಚಿವ ಯಾರು ಅನ್ನೋದು ಕೂಡ ಇನ್ನು ಖಾತೆ ಇಲಾಖೆ ಹಂಚಿಕೆ ಆಗಿಲ್ಲ ಆದ್ರೆ ಅದನ್ನ ನೋಡ್ಕೊಳ್ಳೋದು ಅದ್ರ ಉಸ್ತುವಾರಿ ಎಲ್ಲ DK ಶಿವಕುಮಾರ್ ಅವರದ್ದು ಅವ್ರು ಏನ್ ಮಾಡ್ತಾ ಇದ್ದಾರೆ ಅನ್ನದಾತರ ಸಮಸ್ಯೆ ಕೇಳಲೇಬೇಕಲ್ವಾ ಅವರು ಒಬ್ರು CM ಇದ್ದಾರೆ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾರೆ ಅನ್ನದಾತ ರೈತ ಸಮಸ್ಯೆಯನ್ನ ಕೇಳೋರು ಯಾರು ಇಲ್ಲದಂತಹ ಪರಿಸ್ಥಿತಿ ಇದೀಗ ರಸಗೊಬ್ಬರಕ್ಕಾಗಿ ರೈತ ಪರದಾಟವನ್ನ ನಡೆಸ್ತಾ ಇದ್ದಾನೆ ಕ್ಯೂನಲ್ಲಿ ನಿಂತು ಸುಸ್ತಾಗಿ ಚಪ್ಪಲಿಯನ್ನ ಇಟ್ಟು ಕಾಯುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಈ ಒಂದು ಘಟನೆ ನಡೆದಿರುವಂತದ್ದು ಕಲಬುರಗಿ ಜಿಲ್ಲೆಯ ಸೇಡಂ ಪಟ್ಟಣದಲ್ಲಿ